ವಿದ್ಯಾರ್ಥಿಗಳ ಈ ಗಣಿತಗಳ ನಾಳೆ ನಿಮಗೆ ಭಿನ್ನ ರಾಶಿಗಳು ಸಣ್ಣಂಗೆ ಚಾಲು ಆಗ್ಯಾವ. ಈಗ ನಿಮಗೆಲ್ಲರೂ ಕಲಿಸಿರ್ತಾರೆ, ಭಿನ್ನ ರಾಶಿಗಳು ಹೆಚ್ಚು ಕಡಿಮೆ ಎಲ್ಲರೂ ಕಲಿಸಿರ್ತಾರೆ. ಆದ್ರೆ ನೀವು ಹೆಂಗೆ ಮಾಡಬೇಕು ಅನ್ನೋದು ನಾ ಕಲಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ. ಈಗ ನಿಮಗೆ ಇವೆಲ್ಲ ಬರ್ತಾವೆ. ಇಂಥದ್ದು ಪ್ರಯತ್ನ ಮಾಡಿ ನೀವು ಹೆಂಗೆ ಮಾಡಿರ್ತೀರಿ ನಾ ಹೆಂಗೆ ತಿಳಿಸ್ತೀನಿ ಅನ್ನೋ ಲಕ್ಷ ಕೊಟ್ಟು ನೋಡ್ರಿ. ಸರಿಯಾಗಿ ನೋಡ್ರಿ, ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ಕಲಿಸ್ತದ ನೋಡ್ರಿ. ಇಲ್ಲೇ ನೋಡ್ರಿ, ನೀವು ವಿಡಿಯೋ ಆನ್ ಮಾಡ್ರಿ, ಹೇಳೋದ್ರ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಈಗ ನಾಳೆ ನಿಮಗೆ ಮಾಸ್ ಅಂದರೆ ಬ್ರಕೆಟ ಸರಳೀಕರಣ ಮಾಡುವಾಗ ಈ ಗಣಿತಗಳು ಭಾಳ ಹೆಲ್ಪ್ ಆಗ್ತಾವೆ. ಆಮೇಲೆ ನೀವು ಪ್ರತಿಯೊಂದು ಕನಿಷ್ಠ ರೂಪಕ್ಕೆ ತರ್ಕೊತ ಹೋದ್ರೆ ಅಂದರೆ ನಿಮಗೆ ಜಾಗ ಸಾಲಂಗಿಲ್ಲ, ಟೈಮ್ ಸಾಲಂಗಿಲ್ಲ. ಅವಾಗ ಈ ಗಣಿತಗಳನ್ನು ವೇದಿಕ್ ಮ್ಯಾಥಮೆಟಿಕ್ಸ್ ಅಂತಾರೆ. ರೀತಿ ಪ್ರಕಾರನೂ ಕಲಿಸ್ತನೋ, ರೀತಿ ಪ್ರಕಾರ ಮೊದಲು ಕಲಿಬೇಕು, ಆಮೇಲೆ ವೇಗವಾಗಿ ಹೆಂಗೆ ಕಲಿಸ್ತಾರೆ ಸರ್ ಅದನ್ನೇ ಇಂಟ್ರೆಸ್ಟ್ ಅದಿಂದ ನೋಡಬೇಕು. ನೋಡಿ ಮುಂದಿನ ಲೆಕ್ಕಗಳನ್ನು ನೀವೇ ಮಾಡಬೇಕು. ಅವಾಗ ಮುಂದಿನ ಲೆಕ್ಕ ನೀವು ಮಾಡ್ಬೇಕಾಯ್ತು. ಈಗೇನು ಮಾಡಬೇಕು, ಈಗ ನಾ ಹೇಳೋದನ್ನು ನೀವು ನೋಡಬೇಕು, ಫೇರ್ದಾಗ ಬರ್ಕೋ, ಮತ್ತೆ ವಿಡಿಯೋ ರೀಪ್ಲೇ ಮಾಡಿ ನೋಡ್ರಿ. ನಿಮಗೆ ಎಷ್ಟು ಗಣಿತ ತಿಳಿತಾವಂದ್ರೆ ನೋಡ್ರಿ. ಈಗ ನಾ ತಿಳಿಸಿ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ನಿಮಗೆ ಹೆಂಗೆ ಕಲಿಸಿರ್ತಾರೆ ಗಣಿತಗಳನ್ನು ಮೊದಲು ನಾ ತಿಳಿಸ್ತಾನೆ ನೋಡ್ರಿ. 4 8 4 32 1 33 8 ಹಿಂಗೆ ಕಲಿಸಿರ್ತಾರ. ಗುಂಡ್ಲೆ 24 ಛೇದ್ 1 ಇಡ್ರಿ. ಆಮೇಲೆ 8 1 8 3 3 3 9 3 3 9. ಆನ್ಸರ್ ಎಷ್ಟು ಮಂತ್ ಇರ್ತದೆ ಇದ್ರದ್ದು? 99 ಮಂತ್. ಓಕೆ, ಈಗ ನಿಮ್ಮದು ಬರ್ಬೋದು. ಈಗ ನೀವು ಹಿಂಗೆ ಕಲ್ತ್ರೆ ಮತ್ತೆ ಇನ್ನೊಂದು ರೀತಿ ಒಳಗೂ ಮಾಡ್ಬೋದು. ಈಗ ಇದನ್ನೇ ನಾ ಹೆಂಗೆ ತಿಳಿಸ್ತದೋ ನೀವು ನೋಡಿ. 4 1 8 ಗುಂಡ್ಲೆ 24 ನೋಡಿರಿ. ಈಗ ಇದಕ್ಕೆ ಏನು ಮಾಡಬೇಕು? ಗುಣಾಕಾರ ಮಾಡಿರಿ. ಇದಕ್ಕೆ ಗುಣಾಕಾರ ನೋಡಿ. 24 4 ಎಷ್ಟು? 96 ಆಯ್ತು. ಆಮೇಲೆ ಇದಕ್ಕೆ ಏನು ಮಾಡಬೇಕು? ಭಾಗಾಕಾರ ಮಾಡ್ರಿ ನೋಡಿ. ಇದಕ್ಕೆ ಭಾಗಾಕಾರ ಮಾಡ್ರಿ. 8 3 24 ನೋಡ್ರಿ. ಇಲ್ಲಿ 3 ಬರ್ತದಿಲ್ಲ ನೋಡ್ರಿ. 8 3 24 96 1 3 99 ನೋಡಿ. ಬಾಯಿಲೇನೆ ಇಡಬಹುದು ನೀವು ಉತ್ತರ ಇದನ್ನು ನೋಡ್ರಿ. ಎಷ್ಟು ಸರಳವ ಇವು. ಆಮೇಲೆ ಇವು 3 5 3 5 3 5 ಇಲ್ಲಿ ಮೇಲೆ ಅಂಶ ಎಷ್ಟದ ಅದೇ ಅಂಕಿ ಬಂದು ಬಿಡುತ್ತದ ನೋಡಿ. ಉತ್ತರ 3 ಇಡ್ರಿ, ಪ್ಲಸ್ ಇದೊಂದು 4 ಇಡ್ರಿ, ಬರೋಬ್ಬರಿ ಇದರ ಉತ್ತರ 7 ನೋಡಿ. ಬಾಯಿಲೇನೆ ಯಾಕೆ ನಾವು 3 ಇಡ್ತೀವಿ ಅಂತಂದ್ರೆ ನಿಮಗೆ ತಿಳಿಸಿ ಹೇಳ್ತಾನೆ. ಛೇದ್ ಎಷ್ಟದ? 5 ಅದ. 5 ಗುಂಪದ. ಅಂಶ ಎಷ್ಟಿರ್ತದ? ಸಮನಾಗಿ ಇಲ್ಲಿಯೂ 3 ಅದ, ಇಲ್ಲಿಯೂ 3 ಅದ, ಇಲ್ಲಿಯೂ 3 ಅದ, ಇಲ್ಲಿಯೂ 3 ಅದ, ಇಲ್ಲಿ 3. 5 ಗುಂಪವ. 5 ಅಂದರೆ ಮ್ಯಾಲೆ ಎಷ್ಟು ಅಂಶದ ಅದನ್ನೇ ಇಟ್ಟುಬಿಡ್ರಿ. 3 ಇದನ್ನೊಂದು 4 ಕೂಡಿಸಿದ್ರೆ 7 ಆಯ್ತು. ಆಮೇಲೆ ನಿಮಗೆ ಹೆಂಗೆ ಕಲ್ತಿರ್ತೀರಿ ಅಂದ್ರೆ 3 + 5 ಪ್ಲಸ್ 3 + 5 3 + 5 3 + 5 3 + 5 ಇದೇ ರೀತಿ ಪ್ರಕಾರ ಎಷ್ಟವ ಇವು? 1 2 3 4 5. 5 ಗುಂಪವ ಅಂತಂದ್ರೆ 3 5 ಗುಂಡ್ಲೆ 5 ಛೇದ್ 1. ಈ 5 ಹೊತ್ತು ಈ 5 ಹೊತ್ತು ಎಷ್ಟು ಬಂತು? 3 ಬಂತು. ಆಮೇಲೆ ಈ 4ನಲ್ಲಿ ಕೂಡಿ ಇದರಲ್ಲಿ +4 ಅದಲ್ಲ, ಈ 4 ಇದಕ್ಕೆ ಕೂಡಿಸಿದ್ರೆ ಎಷ್ಟಾಗ್ತದ? 7. ಆನ್ಸರ್ = 7 ನೋಡಿ. ಇದು ಒಂದು ರೀತಿನೇ. ಯಾವುದು ನಿಮಗೆ ವೇಗವಾಗಿ ಉಪಯೋಗ ಆಗ್ತದ ನೋಡ್ರಿ. ಒಂದು ಭಿನ್ನ ರಾಶಿ ಸಮಾಂತರ ಗುಂಪುಗಳನ್ನು ವೇಗವಾಗಿ ಮಾಡುವುದೇ ಗುಣಾಕಾರ. ಮತ್ತು ಇವು ಬೇರೆ ಬೇರೆ ಇದ್ದು ಅಂದ್ರೆ ಮಾಡಬಾರ್ದು. ಅಂಶಗಳು ಛೇದ ಎಷ್ಟದ? 5 ಅದ, ಗುಂಪು 5 ಅದ. ಅಂಶಗಳು ಒಂದೇ ರೀತಿಯಲ್ಲಿ ಅದ. 1 2 ಇತ್ತು, 3 ಇತ್ತು, 4 ಇತ್ತು, 5 ಇತ್ತು. ಮಾಡಬಾರ್ದು. ಎಲ್ಲ ಕ್ರಮಬದ್ಧವಾಗಿ 3 ಇರಬೇಕು. 1 2 3 4 5 ಇದ್ರೆ ಮಾಡಬಾರ್ದು. 1 1 1 1 1 ಇದ್ರೆ ಮಾಡಬೇಕು. 2 2 2 2 2 ಇದ್ರೆ 2 ಇಡಬೇಕು.
ಇಲ್ಲಿ 3 3 3 3 3 ಅದ 3 ಉತ್ತರ ಇಡಬೇಕು. ಇಲ್ಲೂ ಒಂದಿತ್ತು, ಇಲ್ಲೂ ಒಂದಿತ್ತು, ಒಂದಿದ್ರೆ ಉತ್ತರ 1 ಪ್ಲಸ್ 4 ಮಾಡಿ. ಇಲ್ಲಿ 2 ಇಟ್ಟಿದ್ದ ಅಂದ್ರೆ 2 2 2 2 2 2 ಪ್ಲಸ್ 4 ಮಾಡಿ. ಇಲ್ಲಿ 3 ಇಟ್ಟ ಅಂದ್ರೆ 3 3 3 3 3 ಪ್ಲಸ್ 4 7. ಈಗ ಬಾಯಿಲೇನೆ 2 3 5 3 ಗುಂಪ 3 ಇಡ್ರಿ. ಈಗ 4 ಇಲ್ಲಿ ಇಟ್ಬಿಟ್ರೆ ಬಾಯಿಲೆ ಉತ್ತರ ಬಂದ್ಬಿಡ್ತು. ಆಮೇಲೆ ಅದನ್ನ ನಿಮಗೆ ಹೆಂಗೆ ಕಲಿಸಿರ್ತಾರೆ ನೋಡ್ರಿ, ನಾ ಹೆಂಗೆ ಕಲಿಸ್ತೀನಿ ನೋಡ್ರಿ. 5 6 30 31 5 ಅಂಶ ಗುಂಡ್ಲೆ 20. ಮೊದಲು ಗುಣಾಕಾರ ಕ್ರಿಯೆ ಮಾಡ್ಕೋಬೇಕು, ಆಮೇಲೆ 3 5 ಅಂಶ ಇಡಬೇಕು. ಮೊದಲು ಗುಣಾಕಾರ ಕ್ರಿಯೆ ಎಷ್ಟಾಯ್ತು? 5 1 5 4 4 1 4 4 3 12 ಪ್ಲಸ್ 3 4 ಅಂಶ. ಇದು ಯಾವ ಭಿನ್ನ ರಾಶಿ ಅದ ಅದನ್ನು ಇದು 3 5 ಅಂಶ. ಇದು ಯಾವ ಭಿನ್ನ ರಾಶಿ ಅದ ಮೊದಲು ತಿಳ್ಕೊರಿ. ಸಮ ಭಿನ್ನ ರಾಶಿ ಅದ, ಅದನ್ನು ಉತ್ತರ ಇಡಾಗ ಪ್ಲಸ್ ತೆಗೆದು ಬಿಡ್ರಿ. 124 ಪೂರ್ಣಾಂಕ 3 5 ಅಂಶ ಇಟ್ಟು ಬಿಡ್ರಿ, ಉತ್ತರ ಕರೆಕ್ಟ್ ಆಗಿಬಿಡ್ತು. ಇದಕ್ಕೆ ಭಾಗ ಹೋಗಲ್ಲ, ಶುದ್ಧ ಭಿನ್ನ ರಾಶಿ ಅಂತ ನೋಡ್ರಿ. ಹೆಂಗೆ ನಾ ಕಲಿಸಿನಿ ಅನ್ನೋದು ನೋಡ್ರಿ, ಹೆಂಗೆ ಹಚ್ಕೋಬೇಕನ್ನೋದು ಮಲ್ಕ. ಒಂದು ಸಂಖ್ಯೆ ತಪ್ಪು ಹಚ್ಚಿದ್ರೆ ಹೊಳ್ಳಿ ವಿಡಿಯೋ ಮಾಡೀನಿ ಅದನ್ನು. ಅಲ್ಲಿ 3 4 ಅಂಶ ಮಾಡಿಬಿಟ್ಟೆ ನಾ ಗಡಿಬಿಡಿ. 3 5 ಅಂಶ ಹೆಂಗೆ ಮಾಡಿದ್ವಿ ನೋಡ್ರಿ. 5 6 31 31 5 ಅಂಶ ಗುಂಡ್ಲೆ 20 ಇಟ್ರಿ ಛೇದ 1 5 1 5 4 4 1 4 4 3 12. ಇದು ಸಮಭಿನ್ನ ರಾಶಿ. ಉತ್ತರ ಎಡಾಗ ನೀವು ಪ್ಲಸ್ ತೆಗೆದಿಟ್ಟು ಬಿಡ್ಬೋದು. ಇಂಥ ಗಣಿತಗಳನ್ನು ನಿಮಗೆ ಸಾಕಷ್ಟು ಬರ್ತವೆ. ಯಾಕಂದ್ರೆ ನಾಳೆ ನೀವು ಬಾಯದಿಂದೇ ಭಿನ್ನ ರಾಶಿಗಳನ್ನು ಮಾಡಬಹುದು. ಬರೀ ಬಾಯದಿಂದೇ ಮಾಡ್ತೀರಿ ಎಲ್ಲ ಭಿನ್ನ ರಾಶಿಗಳನ್ನು. ನೋಡಿ ಇದನ್ನು ವೇಗವಾಗಿ ಹೆಂಗೆ ಮಾಡೋದು ನೋಡ್ರಿ. ವೇಗವಾಗಿ ಮಾಡೋದು ತೋರಿಸ್ತಾನು. ಹಿಂಗೆ ನಿಮಗೊಂದು ಲೆಕ್ಕ ಬಂದದ. 6 ಪೂರ್ಣಾಂಕ 1 5 ಅಂಶ ಗುಂಡ್ಲೆ 20 ಪ್ಲಸ್ 3 5 ಅಂಶ ಬಂದದ. ಅವಾಗ ಏನು ಹೇಳಿ ನಾನು, ಇದಕ್ಕೆ ಗುಣಾಕಾರ ಮಾಡ್ರಿ, ಆಮೇಲೆ ಇದಕ್ಕೆ ಭಾಗಾಕಾರ ಮಾಡ್ರಿ. ನೋಡ್ರಿ 26 ಏನಾಯ್ತು? 120 5 4 ಇಲ್ಲಿ 4 ಬಂತು. ಇಲ್ಲೊಂದು ನೋಡ್ರಿ, ಇದರ 4 ಕೂಡಿಸ್ಬಿಡ್ರಿ. ಎಷ್ಟು ಬಂತು? 124 ಬಂತು. ಪ್ಲಸ್ 3 5 ಅಂಶ ಇದರ ತಂದು ಇಟ್ಟು ಬಿಡ್ರಿ. ಸಮಭಿನ್ನ ರಾಶಿ ಅದ. ಉತ್ತರ ಇಡುವಾಗ 124 ಪೂರ್ಣಾಂಕ 3 5 ಅಂಶ ನೋಡ್ರಿ. ಬಾಯಿಲೇನೆ ಇಡುತ್ತೇವೆ. ಇಂಥ ಗಣಿತಗಳನ್ನು ನೀವು ನೋಡಿಬಿಟ್ರಿ ಅಂತಾರೆ ಬಾಯಿಲೇನೆ ಉತ್ತರ ಇಡ್ಬೋದು. ನಿಮ್ಗೆ ಹಿಂಗೆ ಬಂದಿರ್ತದೆ ಗಣಿತ. ಅವಾಗ ಎಷ್ಟು ಸರಳ ಅದ. ನೀವು ನಿಮ್ಮ ಪ್ರಕಾರ ಇದನ್ನು ಹೆಂಗೆ ಮಾಡೋದು ಅಂದ್ರೆ ನಾ ಹೇಳೋದು ಈ ಪ್ರಕಾರ ಮಾಡ್ರಿ. ಇನ್ನೊಂದು ವೇಗವಾಗಿ ತೋರಿಸ್ತಾನು. ಪೂರ್ಣ ಸಂಖ್ಯೆಗಳನ್ನು ಹೊರಗೆ ತಕ್ಕೋರಿ. 4 ಪೂರ್ಣ ಸಂಖ್ಯೆ ಹೊರಗೆ ತಕ್ಕೋರಿ. ಮಧ್ಯಾಂತರ ಚಿಹ್ನೆ ಪ್ಲಸ್ ಹಾಕ್ರಿ. 1 4 ಅಂಶ ಪ್ಲಸ್ 1 5 ಅಂಶ. ಆಮೇಲೆ 4 3 ಎಷ್ಟಾಯ್ತು? 7 ಆಯ್ತು. ಮಧ್ಯಾಂತರ ಚಿಹ್ನೆ ಪ್ಲಸ್, ಇದ್ರ ಲಾಸ ಎಷ್ಟಾಯ್ತು? 20 ಆಯ್ತು. ಯಾಕಂದ್ರೆ 4 ಮಗೆ 5 ಇಲ್ಲ, 5 ಮಗೆ 4 ಇಲ್ಲ. ನಿಮ್ಮ ರೀತಿ ಪ್ರಕಾರ ಇದು 4 5 5 4 5 1 5 ಪ್ಲಸ್ 4 1 4. ಇದರ ಉತ್ತರ ಎಷ್ಟು ಬಂತು? 9 20 ಅಂಶ ಬಂತು. ಈಗ ಈ ಉತ್ತರದಾಗ ಕೂಡಿಸ್ಬಿಡ್ರಿ. 7 ಪ್ಲಸ್ 9 20 ಅಂಶ ಬರೋಬರಿ 7 ಪೂರ್ಣಾಂಕ 9 20 ಅಂಶ ಅಂತ ನೀವು ಇಡಬಹುದು. ನೋಡಿ ಆನ್ಸರ್ ಇದು. ಇದನ್ನೇ ವೇಗವಾಗಿ ಹೆಂಗೆ ಮಾಡೋದು ನೋಡ್ರಿ. ಲಕ್ಷ ಕೊಟ್ಟ ಇದನ್ನು ಈ ರೀತಿ ಒಳಗೆ ಇದಕ್ಕಿಂತಲೂ ಫಾಸ್ಟ್ ಮೆಥಡ್ ನಾ ತೋರಿಸ್ತಾನೆ. 3 ಪೂರ್ಣಾಂಕ 1 4 ಅಂಶ ಪ್ಲಸ್ 4 ಪೂರ್ಣಾಂಕ 1 5 ಅಂಶ ಬರೋಬ್ಬರಿ. ಎರಡೇ ಗುಂಪು ಇರಬೇಕು. ಭಿನ್ನ ರಾಶಿ 3 ಇದ್ದರೆ ಮಾಡಬಾರ್ದು. ಎರಡೇ ಇದ್ದರೆ ಮಾಡಬೇಕಿದನ್ನು. 3 ಇದ್ದು ಅಂದರೆ ಮಾಡಬಾರ್ದು. ಆಮೇಲೆ ಏಕಾಂಶ ಭಿನ್ನ ರಾಶಿ ಆಗಿರ್ಬೇಕು. ನಾ ಮಾಡಲ್ಲ. 4 3 7 ಪ್ಲಸ್ 4 5 9 4 5 20.
ನೋಡಿ ಈಗ ಉತ್ತರ ಹಚ್ಚಾಗ 7.9 20 ಉತ್ತರ ಇಟ್ಕೊಳ್ಳಿ. ನಿಮಗೆ ಇಷ್ಟ ರೀತಿ ಗಣಿತಗಳು ಬಂದು ಅಂದ್ರೆ ಬಾಯಲ್ಲೇ ಎಲ್ಲ ಲೆಕ್ಕ ಮಾಡಿಬಿಡ್ತೀರಿ ನೀವು. ಪ್ಲಸ್ ಹಚ್ಚಾಗ ಈ ಚಿನ್ ತೆಗೆದು ಬಿಡೋಕೆ, ಯಾಕಂದ್ರೆ ಸಮಭಿನ್ನ ರಾಶಿ ಒಂದಕ್ಕೊಂದು ಭಾಗ ಹೋಗಲ್ಲ. ಶುದ್ಧ ಭಿನ್ನ ರಾಶಿ 7.9 20. ನೋಡಿ ಎಷ್ಟು ವೇಗವಾಗಿ ಗಣಿತಗಳನ್ನು ಮಾಡೋದು ಹೆಂಗೆ. ಇನ್ನ ನಿಮಗೆ ಸಾಕಷ್ಟು ಮಾದರಿಗಳು ಬರ್ತಾವ, ನೀವು ಮಾಡಬೇಕು, ಕಲಿಬೇಕು. ಯಾಕೆ ವೆಕೇಶನ್ ಕ್ಲಾಸ್ ಇದು, ಚೆನ್ನಾಗಿ ನೋಡ್ಕೊರಿ, ಫೇರ್ದಾಗ ಬರ್ಕೊರಿ, ಚೆನ್ನಾಗಿ ಮಾಡಿ.